ನಮಸ್ಕಾರಗಳು ಬಾಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾಳೆಗೆ ಆಗ್ತಾ ಇರುವಂಥ ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು ಆ್ಯಂಡ್ GT ನಡುವೆ ಸೆಮಿಫೈನಲ್ ಫಸ್ಟ್ ಆಗ್ತಿರೋದು ಅಂತಲೇ ಹೇಳ್ಬೋದಾಗಿದೆ. ಅದೆಲ್ಲ ಆಗ್ತಿದೆ. ಅದೇ ರೀತಿಯಾಗಿ ಅಲ್ಲಿ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಬರ್ಬೋದು, ಯಾವುದು ಸ್ಟ್ರಾಂಗ್ ಇರುವಂಥದ್ದು, ಸಿಕ್ಕಾಪಟ್ಟೆ ಟಫ್ ಕಾಂಪಿಟೇಟರ್ ಹಾಕೊಂಡಿರುವಂಥ ಟಾಪ್ 4 ಅಂತ ಹೆವಿ ಇರುವಂಥದ್ದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೋಗೋದಾದ್ರೆ ಫಸ್ಟ್ ಸೆಮಿಫೈನಲ್ ಆಗ್ತಾ ಇರುವಂಥ ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು ಆ್ಯಂಡ್ ಗುಜರಾತ್ ಟೈಟನ್ಸ್ ನಡುವೆ, ಆ್ಯಂಡ್ ಸೆಕೆಂಡ್ ಎಲಿಮಿನೇಟ್ ಆಗ್ತಾ ಇರುವಂಥ ರಾಜಸ್ಥಾನ್ ರಾಯಲ್ಸ್ ವಿತ್ SRH ನಡುವೆ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿ ಫಸ್ಟ್ ಸೆಮಿಫೈನಲ್ ಕಡೆ ಬರೋದೇ ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು ಆ್ಯಂಡ್ GT ನಡುವಿನ ಪ್ಲೇಯಿಂಗ್ ಲೆವೆನ್ ಕಂಪ್ಯಾರಿಸನ್ ಆ್ಯಂಡ್ ಮ್ಯಾಚ್ ಡೇ ಪ್ರಿವ್ಯೂಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಮ್ಯಾಚ್ ಡೇ ಪ್ರಿವ್ಯೂ ಕಡೆ ಹೋಗೋಕ್ಕಿಂತ ಮೊದಲೇದಾಗಿ ಪ್ಲೇಯಿಂಗ್ ಲೆವೆನ್ ಕಂಪ್ಯಾರಿಸನ್ ಕಡೆ ಹೋಗೋದಾದರೆ ಸ್ಟಾರ್ಟಿಂಗಿಂದ ಬರೋದಾದರೆ GT ಕಡೆ ಪ್ಲೇಯಿಂಗ್ ಲೆವೆನ್ ಕಡೆ ಹೋಗೋದಾದರೆ ಅವರು ಸ್ಟಾರ್ಟಿಂಗ್ ಟಾಪ್ 3 ಆರ್ಡರ್ ಇರುವಂಥದ್ದು ಹೆವಿ ಇರುವಂತ ಹೇಳ್ಬೋದು. ಶುಭ್ಮನ್ ಗಿಲ್ ವಿತ್ ಸಾಯಿ ಸುದರ್ಶನ್ ಆ್ಯಂಡ್ ಜಾಸ್ ದ ಬಾಸ್. ದಿಸ್ ದ ವೆರಿ ಬೆಸ್ಟ್ ಕಾಂಬಿನೇಷನ್ ಫಾರ್ ದ GT ಅಂತಲೇ ಹೇಳ್ಬೋದು. ಆ ರೀತಿ ಟಫೆಸ್ಟ್ ಇರುವಂಥ ಸೈಡ್ಸ್ ಅಂತಲೇ ಹೇಳ್ಬೋದು. ಬ್ಯಾಟಿಂಗ್ ಡೆಪ್ತಲ್ಲಿ ಹೇಳೋದಾದರೆ ಯಾಕಪ್ಪ ಅಂತ ಹೇಳಿದ್ರೆ ಮಸ್ಟ್ ರನ್ಸ್ ಏನು ಇವರ ವಿನ್ ಆಗಿರುವಂಥ GT ವಿನ್ ಆಗಿರುವಂಥ ಎಲ್ಲ ಮ್ಯಾಚಸ್ನ ಕಂಪ್ಯಾರಿಸನ್ನಲ್ಲಿ ನೋಡ್ತಾ ಇರೋ ಮಟ್ಟಿಗೆ ಮಸ್ಟ್ ವಿನ್ ಆಗಿರುವಂಥದ್ದು GT. ಈ ಟಾಪ್ ಆರ್ಡರ್ ಯಾವಾಗ ಹೆವಿ ಪರ್ಫಾರ್ಮೆನ್ಸ್ ಮಾಡಿದವರ ಅವಾಗ ಮಾತ್ರ, ಅದರಲ್ಲೂ ಕೊನೆಯಲ್ಲಿ ಬಾಟಮಲ್ಲಿ ವಾಷಿಂಗ್ಟನ್ ಸುಂದರ್ ಅವರಿಂದ ಒನ್ ಆಫ್ ದ ಬೆಸ್ಟ್ ಕ್ಯಾಮಿಯೋಸ್ಗಳು ಬಂದಿರುವಂಥದ್ದು ಆಗಾಗ ಇವಾಗ ಅಂತ ಹೇಳೋ ಮಟ್ಟಿಗೆ. ಅದೇ ರೀತಿಯಾಗಿ ಈ ಕಡೆ ಬರೋದಾದ್ರೆ ಆರೆಂಜ್ ಕ್ಯಾಪ್ ಲೀಡರ್ ಬೋರ್ಡಲ್ಲಿ ಇರುವಂಥದ್ದು ಸಾಯಿ ಸುದರ್ಶನ್ ಆ್ಯಂಡ್ ಜಾಸ್ ಬಟ್ಲರ್ ಅಂತಲೇ ಹೇಳ್ಬೋದಾಗಿದೆ. ಆ ರೀತಿ ಒನ್ ಆಫ್ ದ ಹೆವಿ ಪರ್ಫಾರ್ಮೆನ್ಸಲ್ಲಿ ಇರುವಂಥದ್ದು. ಆ್ಯಂಡ್ ಶುಭ್ಮನ್ ಗಿಲ್ ಒನ್ ಆಫ್ ದ ಎಕ್ಸ್ಪೀರಿಯನ್ಸ್ ಇಲ್ಲದೇ ಇದ್ರೂ ಕೂಡ ಒನ್ ಆಫ್ ದ ಒಳ್ಳೆ ಯಂಗ್ಸ್ಟರ್ ಹಾಕೊಂಡಿರುವಂಥದ್ದು. ಇದರಲ್ಲಿ ಸಾಯಿ ಸುದರ್ಶನ್ ಆ್ಯಂಡ್ ಶುಭ್ಮನ್ ಗಿಲ್ ಅವರಂತೂ ಆರೆಂಜ್ ಕ್ಯಾಪ್ ಲೀಡರ್ ಬೋರ್ಡ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಇರುವಂಥದ್ದು. ಅದೇ ರೀತಿ ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರಿನ ಓಪನಿಂಗ್ ಕಡೆ ಬರೋದಾದರೆ ಯಾರು ಬರ್ತಾರೆ ಅಂತ ಗೊತ್ತಾಗಲ್ಲ. ಪಿಲ್ ಸಾಲ್ಟ್ ಅವ್ರು ಬರ್ತಾರೆ ಅಥವಾ ವೆಂಕಿ ಆ್ಯಂಡ್ ಕಿಂಗ್ ಕೊಹ್ಲಿ ಅವರು ಓಪನಿಂಗ್ ಮಾಡ್ತಾರೆ ಅನ್ನುವಂಥದ್ದು ಡೌಟ್ಫುಲ್ ಹಾಕೊಂಡಿರುವಂಥದ್ದು. ಏನಾದರೂ ಪಿಲ್ ಸಾಲ್ಟ್ ಅವ್ರು ಬರ್ತಿದೆ ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಆ್ಯಂಡ್ ವೆಂಕಟೇಶ್ ಅಯ್ಯರ್ ಅವರು ಓಪನಿಂಗ್ ಮಾಡುವಂಥ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದಾಗಿದೆ. ಇಲ್ಲಿ ನೋಡ್ತಾ ಇರೋ ಮಟ್ಟಿಗೆ ಕಂಪ್ಯಾರಿಸನಲ್ಲಿ ನನ್ನ ಪ್ರಕಾರ GT ಹೆವಿ ಇರುವಂಥ, ಯಾಕಪ್ಪ ಅಂತೇಳಿ ಸಾಯಿ ಆ್ಯಂಡ್ ಶುಭನ್ ಗಿಲ್ ಇಬ್ಬರು ಪರ್ಫಾರ್ಮೆನ್ಸ್ ಇರೋದ್ರಿಂದ. ಆ್ಯಂಡ್ ನಮ್ಮ ಕಡೆ ನೋಡ್ತಾ ಇರೋ ಮಟ್ಟಿಗೆ ಇಲ್ಲಿ ಕಿಂಗ್ ಕೊಹ್ಲಿ ಅವರು ಒಬ್ಬರದ್ದು ಪರ್ಫಾರ್ಮೆನ್ಸ್ ಇರುವಂಥದ್ದು. ಅದಕ್ಕಾಗಿ ನಮ್ಮ ಕಡೆಗೆ ಅಷ್ಟೊಂದು ಅಂದರೆ ಮತ್ತೊಂದು ಸೈಡಲ್ಲಿ ವೆಂಕಟೇಶ್ ಅಯ್ಯರ್ ಅವ್ರ ಪರ್ಫಾರ್ಮೆನ್ಸ್ ಇರುವಂಥದ್ದು. ಆದರೆ ಮ್ಯಾಚಲ್ಲಿ ಯಾವ ರೀತಿ ಆಟಾಡ್ತಾರೆ ಗೊತ್ತಾಗಲ್ಲ. ಯಾಕಪ್ಪ ಅಂತೇಳಿ GT ಒನ್ ಆಫ್ ದ ಟಫೆಸ್ಟ್ ಬೌಲಿಂಗ್ ಅಟ್ಯಾಕ್ ಇರುವಂಥದ್ದು. ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರದ್ದು ಯಾವ ರೀತಿ ಬೌಲಿಂಗ್ ಅಟ್ಯಾಕ್ ಇದೆಯೋ ಅದೇ ರೀತಿ ಹಾಕೊಂಡು GTದು ಕೂಡ ಇರುವಂಥ ಅಂತಲೇ ಹೇಳ್ಬೋದಾಗಿದೆ. ಅವ್ರ ಕಡೆ ಸಿರಾಜ್ ವಿತ್ ಒನ್ ಆಫ್ ದ ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. ರಬಡಾವಿ ಇರ್ಬೋದು ಆ್ಯಂಡ್ ಪ್ರಸಿದ್ಧ ಕೃಷ್ಣ ಇರ್ಬೋದು, ಒನ್ ಆಫ್ ದ ಬೆಟರ್ ಪರ್ಫಾರ್ಮೆನ್ಸ್ ಕೊಡ್ತಿರುವಂಥದ್ದು. ನಮ್ಮ ಕಡೆಯೂ ಕೂಡ ಜಾಶ್ ದ ಬಾಸ್, ಜಾಶ್ ಹ್ಯಾಸಲ್ವುಡ್ ಅವರು, ಭುವನೇಶ್ವರ್ ಕುಮಾರ್, ರಸಿಕ್ ಸಲಾಮ್ ಧರ್ ಅವರು ಇರುವಂಥದ್ದು ಒನ್ ಆಫ್ ದ ಬೆಟರ್ ಹಾಕೊಂಡು. ಆ್ಯಂಡ್ ರೋಮೇರ್ ಶೆಫರ್ಡ್ ಅವರು ಫಾಸ್ಟ್ ಬೌಲಿಂಗ್ ಯೂನಿಟಲ್ಲಿ ಇರುವಂಥದ್ದು ಅಂತಲೇ ಹೇಳ್ಬೋದಾಗಿದೆ. ನೋಡು ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಬರುತ್ತೆ ಅನ್ನೋದ್ರ ಮೇಲೆ ಡಿಸೈಡ್ ಹಾಕೊಂಡಿರುತ್ತೆ. ಯಾಕಪ್ಪ ಅಂತ ಹೇಳಿದರೆ ಓವರ್ಸೀಸಲ್ಲಿ 2 ಜನ ಬೌಲರ್ಸ್ ಜೊತೆ ಬಂದರೂ ಬರ್ಬೋದು ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು. ಆ್ಯಂಡ್ ಅವ್ರ ಕಡೆ ಬರೋದಾದರೆ ವಾಷಿಂಗ್ಟನ್ ಸುಂದರ್ ಆ್ಯಂಡ್ ಬೌಲಿಂಗ್ ಅಟ್ಯಾಕ್ ಕಡೆ ಸಿರಾಜ್ ಆ್ಯಂಡ್ ಒನ್ ಆಫ್ ದ ಎಕ್ಸ್ಪೀರಿಯನ್ಸ್ ರಬಾಡ ಆ್ಯಂಡ್ ಪ್ರಸಿದ್ಧ ಕೃಷ್ಣ ಅವರು ಇರುವಂಥದ್ದು ಅಂತಲೇ ಹೇಳ್ಬೋದಾಗಿದೆ. ಆ್ಯಂಡ್ ರಶೀದ್ ಖಾನ್ ಅವರು ಬರ್ತಾರೆ ಆ್ಯಂಡ್ ಸ್ಪಿನ್ನರ್ ಹಾಕೊಂಡು. ಆ್ಯಂಡ್ ರಾಹುಲ್ ತೆವಾಟಿ ಅವರು ಫಿನಿಶಿಂಗ್ ಟಚಲ್ಲಿ ಬರ್ತಾರೆ. ವಾಷಿಂಗ್ಟನ್ ಸುಂದರ್ ಅವರು ಬರ್ತಾರೆ. ಒನ್ ಆಫ್ ದಿ ಬೆಟರ್ ಸೈಡ್ ಇರೋದು ಅಂತಲೇ ಹೇಳ್ಬೋದಾಗಿದೆ GT ಕಡೆ ನೋಡ್ತಾ ಇರೋ ಮಟ್ಟಿಗೆ. ಆ್ಯಂಡ್ ನಮ್ಮ ಕಡೆ ನೋಡ್ತಾ ಇರೋ ಮಟ್ಟಿಗೆ ಒನ್ ಆಫ್ ದ ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್ ಆಗಿರುವಂಥದ್ದು ರಜತ್ ಪಟ್ಟಿದಾರ್, DDP ಆ್ಯಂಡ್ ಟೀಮ್ ಡೇವಿಡ್ ಅವರ ಕಾಂಬಿನೇಷನ್ ಅಂತಲೇ ಹೇಳ್ಬೋದಾಗಿದೆ. ಮಿಡಲ್ ಆರ್ಡರ್ ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರಿಗೆ ಅಂತಲೇ ಹೇಳ್ಬೋದಾಗಿದೆ. ನೆಕ್ಸ್ಟ್ ಕಡೆ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಕೃಣಾಲ್ ಪಾಂಡೆ ಅವರು ಯಾವಾಗ ಬೇಕೋ ಆರ್ಡರ್ ಪ್ರಮೋಟ್ ಆಗ್ತಾರೆ. ಆ್ಯಂಡ್ ಅಲ್ಲಿ ರೊಮೇರೋ ಶೆಫರ್ಡ್ ಅವರಿಂದ ಬ್ಯಾಟಿಂದ ರನ್ಸ್ ಬರಬೇಕಾಗಿರುವಂಥದ್ದು. ಆ್ಯಂಡ್ ಬೌಲಿಂಗಿಂದನೂ ಕೂಡ ಎಕ್ಸ್ಪೆನ್ಸಿವ್ ಆಗ್ತಿರುವಂಥ. ಲಾಸ್ಟ್ ಮ್ಯಾಚ್ ಹೋದರೂ ಕೂಡ ನಮಗೆ ಫರಕ್ ಬೀಳಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ನಾವು ಕ್ವಾಲಿಫೈ ಆಗಿರೋದ್ರಿಂದ ಈ ಮ್ಯಾಚ್ ಮಸ್ಟ್ ವಿನ್. ಲಾಸ್ಟ್ 2 ಮ್ಯಾಚ್ ಏನುಂಟು, ಒಂದು ಸೆಮಿಫೈನಲ್ ಆ್ಯಂಡ್ ಫೈನಲ್, ಇದನ್ನು ಆಟಾಡಿದ ಡೈರೆಕ್ಟ್ ಫೈನಲ್ಗೆ ಹೋಗುವಂಥ ಒನ್ ಆಫ್ ದ ಬೆಟರ್ ಆಪ್ಷನ್ ಆಗಿರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಇವಾಗ ಜಸ್ಟ್ ವಿನ್ ಆಗುವಂಥದ್ದು ಕಡೆ ಅಷ್ಟೇ ಹೋಗಬೇಕು. ಸೋತ್ರು ಕೂಡ ಮತ್ತೊಂದು ಚಾನ್ಸಸ್ ಇರುತ್ತೆ. ಆದರೆ ಇಲ್ಲೇ ವಿನ್ ಹಾಕೊಂಡ್ರೆ ಡೈರೆಕ್ಟ್ ನಾವು ಫೈನಲ್ಗೆ ಆಡುವಂಥ ಸಾಧ್ಯತೆ ಈಸಿ ಆಗುತ್ತೆ. ಮತ್ತೊಂದು ಮ್ಯಾಚ್ ಆಡಬೇಕಾಗಿರುವಂಥದ್ದು ಇಲ್ಲ. ಆ್ಯಂಡ್ ಪ್ರೆಷರ್ ಕೂಡ ಇರಲ್ಲ ಅಂತಲೇ ಹೇಳ್ಬೋದಾಗಿದೆ. ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ GT ವಿರುದ್ಧ ಇದೇ ರೀತಿಯಾಗಿ ಪ್ಲೇಯಿಂಗ್ ಲೆವೆನ್ ಬರುತ್ತೆ. ಆ್ಯಂಡ್ ಭುವನೇಶ್ವರ್ ಕುಮಾರ್ ಆ್ಯಂಡ್ ಕೃಣಾಲ್ ಪಾಂಡೆ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ. ಆ್ಯಂಡ್ ಜಾಶ್ ಹ್ಯಾಸಲ್ವುಡ್ ಅವರು ಒಂದು ಇರ್ತಾರೆ. ಆ್ಯಂಡ್ ರಸಿಕ್ ಸಲಾಮ್ ಧರ್ ಅವರಿಂದ ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಆ್ಯಂಡ್ ಸುರೇಶ್ ಶರ್ಮಾ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಹಾಕೊಂಡು ಬರೋದಂತ ಹೌದು. ಅದು ಎಲ್ಲ ಆಗ್ತಿರೋ ಅಂತ ಕೇಳೋದಾದರೆ ನ್ಯೂ ಚಂಡೀಗಢಲ್ಲಿ ಆಗ್ತಿರೋದ್ರಿಂದ ಒನ್ ಆಫ್ ದಿ ಬೆಟರ್ ಫಾರ್ ಚೇಸಿಂಗ್ ಅಂತಲೇ ಹೇಳ್ಬೋದಾಗಿದೆ. ಡಿಫೆಂಡ್ ಮಾಡ್ಕೊಂಡು ಸಿಕ್ಕಾಪಟ್ಟೆ ಕಷ್ಟ ಇಲ್ಲಿ. ಆ್ಯಂಡ್ ಪಿಚ್ ರಿಪೋರ್ಟ್ಸ್ ಕಡೆ ಬರೋದಾದರೆ ಇಲ್ಲಿ ವೆದರ್ ಸಿಕ್ಕಾಪಟ್ಟೆ ಇಲ್ಲಿ 0 ಇರುವಂಥದ್ದು. ಅಂದರೆ ಯಾವ ಟೈಮಲ್ಲಿ ಮಳೆ ಬರೋದಂತ ಹೇಳೋಕ್ಕಾಗಲ್ಲ, ಆ ರೀತಿ ವೆದರ್ ಅಂತೂ ಇರುವಂಥದ್ದು. ಏನಾದರೂ ಆದರೂ ಕೂಡ DLS ಮೆಥಡ್ ಅವ್ರು ನನ್ನ ಪ್ರಕಾರ ಮಾರನೇ ದಿನ ಅಂತೂ ಶಿಫ್ಟ್ ಆಗೋದಂತ 100% ಹೌದು ಅಂತ ಅನ್ನಿಸ್ತಾ ಇರುವಂಥದ್ದು. ಇದು ಫಸ್ಟ್ ಸೆಮಿಫೈನಲ್ ಆಗಿರುವಂಥದ್ದು. ಆ್ಯಂಡ್ ಸೆಕೆಂಡ್ ಸೆಮಿಫೈನಲ್ ಕೂಡ ಅಲ್ಲೇ ಆಗ್ತಾ ಇರುವಂಥದ್ದು, ಚಂಡೀಗಢಲ್ಲೇ ಆಗ್ತಾ ಇರುವುದಂತ ಹೇಳ್ಬೋದಾಗಿದೆ. 2 ಸೆಮಿಫೈನಲ್ಸ್ಗಳು 2 ಕೂಡ. ಆ್ಯಂಡ್ ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ ಫೈನಲ್ ಮಾತ್ರ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಆಗ್ತಿರುವಂಥದ್ದು. ಒಂದು ಧರ್ಮಶಾಲಾದಲ್ಲಿ ಒಂದು ಆಗ್ತಿರುವಂಥದ್ದು. ಸೆಕೆಂಡ್ ನನ್ನ ಪ್ರಕಾರ ಯಾವುದು ಅಂತ ಹೇಳಿದರೆ ರಾಜಸ್ಥಾನ ಆ್ಯಂಡ್ SRH ಧರ್ಮಶಾಲಾದಲ್ಲಿ ಆಗ್ತಿರುವಂಥದ್ದು, ಅಥವಾ KKR ನನ್ನ ಪ್ರಕಾರ ಕರೆಕ್ಟಾಗಿ ನೆನಪಿಲ್ಲ. ಆ್ಯಂಡ್ ಇದಂತೂ ನನ್ನ ಪ್ರಕಾರ ಯಾವುದು ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರಂತೂ ಚಂಡೀಗಢಲ್ಲಿ ಆಗ್ತಿರೋದು ಅಂತಲೇ ಹೇಳ್ಬೋದಾಗಿದೆ. ಆ್ಯಂಡ್ ಫೈನಲ್ ಆಗ್ತಿರುವಂಥದ್ದು ಅಹಮದಾಬಾದ್ ಗ್ರೌಂಡಲ್ಲಿ. ಯಾರು ಫೈನಲ್ ಕ್ವಾಲಿಫೈ ಆಗ್ತಾರೆ ಅಂತ. ಇದಿಷ್ಟು ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು
ಆ್ಯಂಡ್ GTN ನಡುವಿನ ಪ್ಲೇಯಿಂಗ್ 11 ಕಂಪ್ಯಾರಿಸನ್ ಆ್ಯಂಡ್ ಮ್ಯಾಚ್ ಡೇ ಪ್ರಿವ್ ಆ್ಯಂಡ್ ಪಿಚ್ ರಿಪೋರ್ಟ್ಸ್ ಆಗಿತ್ತು. ನಿಮಗೆ ಇಷ್ಟು ಲಕ್ಷ ಕಮೆಂಟ್ ಮಾಡಿ ಹೆಚ್ಚಿನ ಕ್ರಿಕೆಟ್ ಆ್ಯಂಡ್ IPL ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸಿಗುವ ಮತ್ತೊಂದು ವಿಡಿಯೋದಲ್ಲಿ.